मंत्रपुष्पप्रार्थनं निवेदयिष्ये। ओम अस्मै रुद्रामेहना पर्वतासो वृत्रहत्ये भरभूतौ सजोषाः यशंसदेस्तुभते। ಹಾಗೆ ಎಲ್ಲರೂ ಸೇರಿ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿಕೊಳ್ಳುವಂತದ್ದು ನಾಗದೇವರ ಜೀರ್ಣೋದ್ಧಾರ ಪಡಿಸಬೇಕು ಸಂಕಲ್ಪಿಸಿ ಇವತ್ತಿನ ದಿವಸದಲ್ಲಿ ಸುಮುಹೂರ್ತದಲ್ಲಿ ಆ ಭಗವಂತನಿಗೆ ನೂತನ ಆರುಢದಲ್ಲಿ ನವಯೌವನ ರೂಪವನ್ನು ನಾವು ಕಂಡಿದ್ದೀವಿ. ಹಾಗೆ ಆ ಬಿಂಬಗಳಿಗೆ ಪುನಃ ಚೈತನ್ಯ ಶಕ್ತಿಯನ್ನು ಕೊಡಬೇಕು ಉದ್ದೇಶದಿಂದ ಚತುರ್ವಿಂಶತಿ ಪರಿಕಲಶ ಅದರ ಬ್ರಹ್ಮಕಂಬವನ್ನು ಸ್ಥಾಪಿಸಿ ಭಗವಂತನಿಗೆ ಕಲಾ ತತ್ವ ಅಭಿಷೇಕವನ್ನ ಮಾಡಿದ್ವಿ. ಅದೇ ರೀತಿಯಲ್ಲಿ ಕಲಾಗಳು ಹೇಳಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಅಂಗಗಳಿದೆ, ಭಗವಂತನಲ್ಲಿ ಇರುವಂತಹ ಅಂಗಗಳಿಗೆ ಸಮಾನ. ಕೈ ಕಾಲು ಕಿವಿ ಹೇಗೆ ನಮ್ಗೆ ಅಂಗಗಳು ಉಂಟು, ಹಾಗೆ ದೇವರ ಬಿಂಬದಲ್ಲಿ ಕೂಡ ಆಯಾ ಅಂಗಗಳು ಪ್ರತಿಷ್ಠಾಪನೆ ಕಾಲ ಸಮಯದಲ್ಲಿ ನಾವು ಭಾವಿಸಿ ಅದನ್ನ ಮಂತ್ರಾಭಿಮುಖೇನ ಮಾಡಿರ್ತೀವಿ. ಹಾಗೆ ಆ ಅಂಗಗಳಿಗೆ ಕೊಡುವಂತ ಶಕ್ತಿ ಹೇಳುವಂಥದ್ದು ತತ್ವಶಕ್ತಿ ಅಂತೆ. ಅದಕ್ಕೆ ನಮ್ಮ ದೇಹದಲ್ಲಿ ಹುಟ್ಟಿದಾಗಿರುವಂತಹ ಶಕ್ತಿಗಳು ನಾವು ಹಾಗೆ ಆಹಾರದಿಂದ ಅಥವಾ ಔಷಧದಿಂದ ಅಥವಾ ಪ್ರೋಟೀನ್ ಅಥವಾ ಬೇರೆ ಬೇರೆ ಟಾನಿಕ್ಗಳಿಂದ ಪುನಃ ನಮ್ಮ ದೇಹದ ಶಕ್ತಿಯನ್ನು ತುಂಬಿಸಿಕೊಳ್ತೀವಿ. ಅದೇ ರೀತಿಯಲ್ಲಿ
ಭಗವಂತನ ಬಿಂಬದಲ್ಲಿ ಚೈತನ್ಯ ಶಕ್ತಿಯನ್ನು ತುಂಬಿಸಬೇಕಾದ್ರೆ ಆ ಮಂತ್ರ ಶಕ್ತಿಯ ತುಂಬಿಸಬೇಕಂದ್ರೆ ಅದಕ್ಕೋಸ್ಕರವಾಗಿ ಆ ಕಲಾತತ್ವ ಶಕ್ತಿ ಕಲಾಹೋಮವನ್ನ ನಮ್ಮ ಬಾಳಿಕೆಯಲ್ಲಿ ಹೇಳುವಂತದ್ದು. ಕಲಾಹೋಮ ಉಂಟು ಇವತ್ತು ನಮ್ಮ ದೈವನಿಗೆ, ಕಲಾಹೋಮ ಉಂಟು ಇವತ್ತು ನಮ್ಮ ನಾಗದೇವರಿಗೆ. ಅದೇ ಆ ಕಲಾಚಿತ್ರ ಶಕ್ತಿ ಕೊಡುವಂತ ಬದಲಿಗೆ ಈ ರೀತಿಯ ಅರ್ಥಗಳು. ಹಾಗೆ ಆ ಕಲಾತತ್ವಗಳನ್ನು ಆವಾಹಿಸಿ ಅಲ್ಲಿ ಜಪಿಸಿ, ಹಾಗೆ ಹೋಮದ ಮುಖಾಂತರವಾಗಿ ಭಗವಂತನಿಗೆ ಆಹುತಿಯನ್ನ ನೀಡಿ ಆ ಹೋಮದ ಚೈತನ್ಯ ತತ್ವದಿಂದಾನೇ ಆ ಭಗವಂತನಿಗೆ ಆ ಚೈತನ್ಯ ಶಕ್ತಿಯನ್ನು ನೀಡಬೇಕಾ ಅಂತ ಹೇಳಿ ನಮ್ಮ ವೈದಿಕ ಶಾಸ್ತ್ರ ಪರಂಪರೆ. ಅದೇ ರೀತಿಯಲ್ಲಿ ಕಲಶ ಹೇಳುವಂತದ್ದು ದಿವ್ಯವಾದ ಸಮುದ್ರ ಮಂಥನದಲ್ಲಿ ಉತ್ಪತ್ತಿ ಆಗಿರುವಂತಹ ಕಲಶ. ಆ ಕಲಶದ ಮುಖದಲ್ಲಿ ವಿಷ್ಣು ವಾಸವಾಗಿರ್ತಾನೆ, ಮಧ್ಯದಲ್ಲಿ ರುದ್ರ, ಹಾಗೆ ಅಡಿಭಾಗದಲ್ಲಿ ಬ್ರಹ್ಮ, ಸುತ್ತಲೂ 7 ಮಾತೃಕೆಗಳು, ಹಾಗೆ 7 ನದಿಯ ತೀರ್ಥಗಳು, ಇನ್ನು ವಿಶೇಷ ರೂಪದಲ್ಲಿ ವರುಣ ದೇವರು ಕೂಡ ವಾಸವಾಗಿರ್ತಾರೆ. ಅಂತ ದಿವ್ಯವಾದ ಕಲಶವನ್ನು ಸ್ಥಾಪಿಸಿ ಪೂಜೆ ಮಾಡಿದಾಗ ಆ ಕಲೆಗಳು ಬಂದು ಸೇರ್ಕೊಳ್ತವೆ. ಅದಕ್ಕೋಸ್ಕರವಾಗಿ ಕಲಾ ಸೇರಿದಂತೆ ಕಲಶ. ಆ ಕಲಶವೆಲ್ಲ ಮಾತ್ರ ದೇವರಿಗೆ ಅಭಿಷೇಕ ಯಾಕೆ ನಿಗದಿ ಮಾಡಿದರೆ ಹೇಳಿದ್ರೆ ಅಂತ ಒಂದು ದಿವ್ಯವಾದ ವಸ್ತು ಅದು. ಇದು ಬೇರೆ ಬೇರೆ ವಸ್ತುಗಳನ್ನ ಕಟಾರಿ ಇತ್ಯಾದಿಗಳಲ್ಲಿ ಇಟ್ಟು ಮಾಡಬಹುದಿತ್ತು, ಆದ್ರೆ ಕಲಶವೇ ಹೇಳಿದ್ದಾರೆ. ಆ ಕಲಶದಲ್ಲಿಯೇ ಆ ಕಲಶ ಸ್ಥಾಪನೆಯನ್ನ ಮಾಡಿ ಆ ಭಗವಂತ 24 ಪರಿಕಲಶ, ಮಧ್ಯದಲ್ಲಿ ಪ್ರಧಾನ ಬ್ರಹ್ಮಕುಂಭ ಅಂದ್ರೆ ಬ್ರಹ್ಮಕುಂಭ ಹೇಳಿದ್ರೆ ಒಂದು ಪದ್ಮದ ರಚನೆಯನ್ನ ಮಾಡಿ ಅದಕ್ಕೆ ಮಂತ್ರಾಭಿಮುಖೇನ ಪದ್ಮಗಳನ್ನ ದಳಗಳನ್ನು ರಚನೆ ಮಾಡಿ ಆ ಪದ್ಮದ ಮಧ್ಯದಲ್ಲಿ ಕೇಸರಗಳನ್ನ ರಚನೆ ಮಾಡಿ ಅದರ ಮಧ್ಯದಲ್ಲಿ ಬ್ರಹ್ಮಪೀಠವನ್ನು ಸ್ಥಾಪಿಸಿ ಅದರ ಮೇಲೆ ಕಲಶವನ್ನು ಸ್ಥಾಪಿಸಿ ಆ ಕಲಶದ ಒಳಗೆ ಎಲ್ಲ ವಿಧವಾದ ಕಲಾ ಮತ್ತು ತತ್ವಗಳನ್ನು ಆಹ್ವಾನ ಮಾಡುವುದು. ಕಲಾ ಹೇಳುವಂತದ್ದು ಮೊಟ್ಟ ಮೊದಲಿಗೆ ಬರುವಂತದ್ದು ಸೋಮಕಲಾ, ತದನಂತರವಾಗಿ ಸೌರಕಲಾ ಸೂರ್ಯನ ಕಲೆಗಳು, ಹಾಗೆ ಬನ್ನಿಕಲಾ ಅಗ್ನಿ ಕಲೆಗಳು, ತದನಂತರವಾಗಿ ಬಿಂದು ಕಲೆಗಳು, ಹಾಗೆ ನಾದ ಕಲೆಗಳು, ಆಮೇಲೆ ಬ್ರಹ್ಮ ವಿಷ್ಣು ರುದ್ರ 3 ಜನದ ಕಲೆಗಳು, ಅಕಾರ ಉಕಾರ ಮಕಾರ ಅಂತ ಬರುವಂತದ್ದು. ಕೊನೆ ಭಾಗದಲ್ಲಿ ಶಕ್ತಿ ಹಾಗೆ ಶಾಂತ, ಇದಿಷ್ಟು ಕಲೆಗಳನ್ನು ಆವಾಹನ ಮಾಡಿ ತದನಂತರವಾಗಿ ತತ್ವವನ್ನು ಆವಾಹನ ಮಾಡಿ ಆ ಭಗವಂತನಿಗೆ ಅಭಿಷೇಕ ಮಾಡುವಂತದ್ದು. ಹಾಗೆ ವಿಶೇಷ ರೂಪದಲ್ಲಿ ಕಲಶಾಭಿಷೇಕವನ್ನು ಮಾಡಿಕೊಂಡ್ರೆ 3 ವಿಧಾನದ ವಿಶೇಷ ಫಲಗಳು ನಮಗೆ ಭಗವಂತ ಅನುಗ್ರಹಿಸ್ತಾರೆ. ಅದು ಯಾವುದು ಹೇಳಿದ್ರೆ ಕಲಶ 3 ಅಕ್ಷರಗಳು ಕೂಡಿಕೊಂಡು ಒಂದು ಶಬ್ದ ಕಲಶ ಅಂತ ಹೇಳಿ. ಪ್ರಕಾರ ಕಲುಷಂ ಹಂತಿ, ಮೊದಲಿನ ಅಕ್ಷರದಿಂದ ನಮ್ಮಿಂದ ಆಗಿರುವಂತ ಏನಾದ್ರೂ ವಂಚನೆಗಳು, ಏನಾದ್ರೂ ಅನ್ಯಾಯಗಳು, ಏನಾದ್ರೂ ಪಾಪಗಳು ಗೊತ್ತಿಲ್ಲದ ಆಗಿರುವಂತ ಎಲ್ಲವೂ ಕೂಡ ಭಗವಂತ ಮನ್ನಿಸಿ ಎಲ್ಲ ವಿಧವಾದ ಪುಣ್ಯವನ್ನ ಸಂಪಾದನೆ ಮಾಡುವಂತ ನಮ್ಗೆ ದಾರಿ ಮಾಡಿಕೊಡ್ತಾನೆ. ಇಲ್ಲಿ ನಾವು ಪುಣ್ಯವನ್ನ ಒಳ್ಳೆಯ ಕೆಲಸವನ್ನ ಮಾಡ್ತೀವಿ, ಅಲ್ಲಿ ಖಂಡಿತವಾಗಿ ನಮ್ಮ ಹೆಣ್ಣಿಗೆ ಹುಡ್ಕೊಂಡು ಆ ಸುಖವನ್ನ ಬಂದೇ ಬರ್ತಾನೆ ಅಂತ. ಹಾಗೆ ಅದೇ ರೀತಿ 2 ಅಕ್ಷರ ಹೇಳುವಂತದ್ದು ಲಕಾರ ಹೇಳುವಂತದ್ದು ಲಕ್ಷ್ಮಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸಂಪತ್ತು ಹೇಳಿದ್ರೆ ಬರೀ ಹಣಕಾಸು, ಚಿನ್ನ ಅಥವಾ 4-5 ಮನೆ ಅಥವಾ ಗೆದ್ದೆ ಇತ್ಯಾದಿಗಳು ಆಸ್ತಿ ಮಾತ್ರ ಅಲ್ಲ. ದುಡ್ಡು ಕೊಟ್ಟು ಕೆಲವು ಸಂಪತ್ತುಗಳು ನಮ್ಗೆ ಸಿಕ್ಕುದು. ಅದು ಯಾವ್ದು ಹೇಳಿದ್ರೆ ಆರೋಗ್ಯ ಭಾಗ್ಯ. 10 ಕೋಟಿ ರೂಪಾಯಿ ಇದ್ರೆ ಆರೋಗ್ಯ ಭಾಗ್ಯ ಎಷ್ಟಂದ್ರೆ 10 ಕೋಟಿ ರೂಪಾಯಿ ಡಾಕ್ಟರ್ಗೆ ಆಯ್ತು, ಆಸ್ಪತ್ರೆಗೆ ಆಯ್ತು, ನಮ್ಗೆ ಏನು ಉಳಿದಿಲ್ಲ. ಹಾಗಾಗಿ ಒಳ್ಳೆಯ ಆರೋಗ್ಯವನ್ನ ಕೊಡ್ತಾನೆ ದೇವರು. ಹಾಗೆ ಮನೆಯಲ್ಲಿ ಕೂಡ ಎಲ್ಲರಿಗೂ ನೆಮ್ಮದಿ, ಶಾಂತಿ, ಹಾಗೆ ಏನೇನು ಯಾವ ಕಾಲಿಗೆ ಬೇಕು ಅದು ಕೂಡ ಭಗವಂತ ಅನುಗ್ರಹಿಸ್ತದೆ. ಹಾಗೆ ಅದೇ ರೀತಿಯಲ್ಲಿ ಹಣಕಾಸು ಕೂಡ ಭಗವಂತ ಕೊಡ್ತಾನೆ. ಅದೆಲ್ಲ ವಿಧವಾದ ಸಂಪತ್ತುಗಳು ಹೇಳುವಂಥದ್ದು ಲಕ್ಷ್ಮಿ ಅಂತ ಎಲ್ಲ ವಿಧವಾದ ಸಂಪತ್ತುಗಳು ನಮಗೆ ಭಗವಂತ ಅನುಗ್ರಹಿಸ್ತಾನೆ. ಹಾಗೆ ಕೊನೆಯ ಭಾಗದಲ್ಲಿ ಬರುವಂತದ್ದು ಶಕಾರ ಶಾಂತಿ ಮಾತ್ರ. ಕೊನೆಯ ಅಕ್ಷರ ಹೇಳುವಂತದ್ದು ಶಾಂತಿ. ಮನುಷ್ಯನಿಗೆ ನೆಮ್ಮದಿ ಇಲ್ದಿದ್ರೆ ಎಲ್ಲವೂ ನಿಷ್ಪ್ರಯೋಜನ, ಏನು ಪ್ರಯೋಜನ ಆಗುದಿಲ್ಲ, ಒದ್ದಾಡಿದ್ರೆ ಆಯ್ತು ಅಂತ ಹೇಳಿ ಅಂತ ಒಂದು ವಿಚಾರದಲ್ಲಿ ಎಲ್ಲ ಸಂಪತ್ತುಗಳು ಕೊಟ್ಟು ಸಮಾಧಾನವನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ ಅಂತ ಒಂದು ವಿಚಾರದಲ್ಲಿ ಭೂಧರ, ಅವನ ಹೆಸರೇ ಭೂಧರ. ಇಡೀ ಭೂಮಿಯ ಅವನ ಭೂಮಿಯಲ್ಲಿ ನಾವು ಬಾಳಿಗೆ ಇರುವಂತಹ ವ್ಯಕ್ತಿಗಳು. ಅವನ ಭೂಮಿಯಲ್ಲಿ ಕಸುಬಿಗೋಸ್ಕರವಾಗಿ ಬೇರೆ ಬೇರೆ ಉದ್ಯೋಗಗಳನ್ನ ಅಥವಾ ಕೃಷಿ ಕ್ಷೇತ್ರವನ್ನ ಅಥವಾ ಮನೆ ಮಟ್ಟಗಳನ್ನ ಕಟ್ಟಿಕೊಳ್ತೀವಿ. ಆದ್ರೆ ಅವನಿಗೆ ಒಂದು ಶ್ರದ್ಧಾಭಕ್ತಿ ಬಗ್ಗೆ ಒಂದು ಕೈ ಹೋಗುವುದು ಕೂಡ ನಮ್ಗೆ ಈಗ ಕಠಿಣವಾಗಿದೆ ಈ ತುಂಬಾ ವ್ಯಸ್ತಬಹುಳ ಜೀವನದಲ್ಲಿ. ಹಾಗಾಗಿ ಈ ಸ್ಥಳದಲ್ಲಿ ಇರುವಂತಹ ಹಳೆ ನಾಗನಕಟ್ಟೆಯನ್ನ ಪ್ರಶ್ನೆ ಮುಖಾಂತರವಾಗಿ ಜೀರ್ಣೋದ್ಧಾರ ಪಡಿಸಬೇಕಂತ ಬಂತು, ನಮ್ಗೆ ತೋರಿ ಬಂತು. ಅದನ್ನ ನಾವು ಜೀರ್ಣೋದ್ಧಾರ ಪಡಿಸಬೇಕಾ ಅಂತೇಳಿ ಕೂಡ ಸಂಕಲ್ಪ ಇಡ್ತು. ಹಾಗೆ ಭಗವಂತ ನಮ್ಮ ಕೈ ಹಿಡಿದ ಒಳ್ಳೆ ರೀತಿಯಲ್ಲಿ ಎಲ್ಲ ಕಾರ್ಯ ಕೂಡ ಎಲ್ಲರೂ ಕೂಡಿಕೊಂಡು ಎಲ್ಲರಿಗೂ ಮನಸ್ಸು ಭಗವಂತ ತನ್ನ ಸಿಂಹಾಸನದ ಅತ್ಯಂತ ಸುಂದರ ರೂಪದಲ್ಲಿ ನಿರ್ಮಾಣ ಮಾಡಿಕೊಂಡ. ಬಂದು ಈ ಸಿಂಹಾಸನದಲ್ಲಿ ಕೂಡ ಕೂತ್ಕೊಂಡ. ನಮ್ಮ ಸಂಪತ್ತನ್ನು ಯಾವಾಗಲೂ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕು ಅಂತ ಒಂದು ಒಳ್ಳೆ ಕಾರ್ಯಕ್ಕೆ ಇವತ್ತು ಹೋಗಿದೆ. ಆ ಒಳ್ಳೆ ಕಾರ್ಯ ಏನು ಆಗಿದೆ, ಇದು 100 ವರ್ಷಕ್ಕೆ ಇನ್ನು ಸಾಕ್ಷಿಯಾಗಿ ಈ ಫಲ ನಿಲ್ಲುತ್ತದೆ. ಎಲ್ಲರೂ ಕೂಡ ಒಳ್ಳೆ ಫಲ ಖಂಡಿತವಾಗಿ ಪ್ರಾಪ್ತಿ ಆಗ್ತದೆ. ನಿಮ್ಮ ಇಷ್ಟಾರ್ಥಗಳು ಏನು ಉಂಟಾದೆಲ್ಲ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಯಾಕಂದ್ರೆ ಹೇಳಿ ಆ ಭಗವಂತ ನಿಧಿ ರಕ್ಷಣ ಸಂಸತ್ತ ಎಲ್ಲ ವಿಧವಾದ ಸಂಪತ್ತುಗಳಿಗೆ ಅಧಿಪತಿ ಅವನ ಆರಾಧನೆಯನ್ನ ಮಾಡಿಕೊಂಡ್ರೆ 10 ರೂಪಾಯಿ ಅವನಿಗೆ ಹಾಕಿದ್ರೆ 10 ಕೋಟಿ ರೂಪಾಯಿ ಅವನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಉಂಟು. 10 ಕೋಟಿ ರೂಪಾಯಿ ಅಂದ್ರೆ ಬರೀ ನಮ್ಗೆ ನೋಟ್ ಸಿಗ್ಬೇಕಂದ್ರೆ ಇಲ್ಲ, ಆರೋಗ್ಯ ಕೊಡಬಹುದು, ಒಳ್ಳೆ ಸಂತಸ ಕೊಡಬಹುದು, ನಮ್ಮ ಮನೆತನದ
ಯಶಸ್ಸು ಕೀರ್ತನ ಉಳಿಸ್ಕೊಂಡು ಹೋಗುವಂತದ್ದು, ಅಥವಾ ನಮ್ಗೆ ಏನು ಬೇರೆ ಬೇರೆ ರೂಪ ಯಾವ ರೀತಿ ಏನು ನಮ್ಗೆ ಬೇಕಾಗಿದೆ ಅಂತ ಒಂದು ರೂಪದಲ್ಲಿ ಕೂಡ ಭಗವಂತ ನಮ್ಗೆ ಅನುಗ್ರಹವನ್ನು ಮಾಡುವಂತ ಸಾಧ್ಯತೆ ಉಂಟು. ಹಾಗಾಗಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಭಕ್ತಿಪೂರ್ವಕ ಸೇರಿ ನಿಮ್ಮ ನಿಮ್ಮ ಬೇಡಿಕೆಗಳು ಉಂಟು ಅದೆಲ್ಲ ಭಗವಂತನಲ್ಲಿ ಬೇಡಿಕೊಳ್ಳಿ. ಈ ಸ್ಥಳದಲ್ಲಿ ಸದಾ ಕೂಡ ಈ ಶಿಲೆಗಳಲ್ಲಿ ಶಿಲೆ ಬಿಂಬದಲ್ಲಿ ನೆಲೆಯಾಗಿ ನಿಂತು ನಮ್ಮ ಊರಿನವರಿಗೆ ಸದ್ಭಕ್ತರಿಗೆ ಯಾರ್ಯಾರು ಈ ಸ್ಥಳಕ್ಕೆ ಏನು ಒಂದು ರೂಪಾಯಿ ಸಹ ಆಗಲಿ ಅಥವಾ ಒಂದು ಹುಣ್ಣು ಬೇರುವನ್ನಾಗಲಿ ಏನು ಸಮರ್ಪಿಸಿದ್ದಾರೆ ಅವರೆಲ್ಲರಿಗೂ ಸಹ ವಿಶೇಷ ರೂಪದ ಆಯುರ ಆರೋಗ್ಯ ಐಶ್ವರ್ಯವನ್ನ, ಸಂಪತ್ತುವನ್ನ, ಆರೋಗ್ಯವನ್ನ, ನೆಮ್ಮದಿವನ್ನ, ಬೋಧಲಿ ಬಂದಲ್ಲಿ ವಿಶೇಷ ರೀತಿಯ ರಕ್ಷವನ್ನ ಕೊಟ್ಟು ಸದಾ ನಮ್ಮನ್ನು ರಕ್ಷಿಸಬೇಕಂತ ಭಗವಂತನಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಸಹ ಹೇಳಿಕೊಳ್ಬೇಕು ಪುನಃ. ಶ್ರೀ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭುಜಗೋತ್ತಮ आपदं मे नाशय संपदं मे प्रापय सकल मनोरथान् साधय नमः. ಆಪತ್ತು ಬಂದುವ ಕಾಲದಲ್ಲಿ ನಿನ್ನ ಹೆಸರನ್ನು ಸ್ಮರಿಸಿದಾಗ ಆ ಆಪತ್ತನ್ನು ಹೇಗೆ ಎದುರು ನಿಲ್ಲಬೇಕು ಅಂತ ಧೈರ್ಯವನ್ನು ತುಂಬಿಸಿ ಸಂಪತ್ತು ಕಡೆ ನಮ್ಮನ್ನು ಕರ್ಕೊಂಡು ಹೋಗಿ ಭಗವಂತ ವಿಶೇಷವಾಗಿ ಕೊನೆಗೆ ಪ್ರಾರ್ಥನೆ ಮಾಡು. ನಾಗದೇವರ ಪಾದಾರವಿಂದಾಗೆ ಗೋವಿಂದನಿ ಗೋವಿಂದ मया अंत है मया राम न को कहना काले का नागेंद्र से जीर्णोद्धार मोक्षणांगदया सुमुहूर्ते शिला ತೀರ್ಥ ಪ್ರಸಾದ ತೆಗೆದುಕೊಂಡಂತಹ ಭಕ್ತಾದಿಗಳು ಅನ್ನ ಪ್ರಸಾದವನ್ನ ಪಡೆಯಲು ಅನ್ನಛತ್ರಕ್ಕೆ ಹೋಗಬಹುದಾಗಿ ಈ ಮೂಲಕ ವಿನಂತಿಸಲಾಗ್ತಾ ಇದೆ. ತೀರ್ಥ ಪ್ರಸಾದ ತೆಗೆದುಕೊಂಡಂತಹ ಭಕ್ತಾದಿಗಳು ಅನ್ನ ಪ್ರಸಾದಕ್ಕಾಗಿ ಅನ್ನಛತ್ರಕ್ಕೆ ಕೆಳಗಡೆ ಇರುವ ಅನ್ನಛತ್ರಕ್ಕೆ ಹೋಗಬೇಕಾಗಿ ವಿನಂತಿ. ಉದ್ದ ಇತ್ತು. ಕಂಡೆ ಹಾಪುದು ಅಂದ್ರೆ ನೀನೇನು ಗುಡ್ಡ ಕುಗಣ್ಣ ಫಸ್ಟ್ ಅಂತಲ್ಲ ಹೇಳಿಕೆ ನೀನು ಮದಿದ ಕಾಂಟ್ರಾಕ್ಟು ನಿಮ್ಗೆ ಕೊಡುವ ಎಂಥದ್ದು ಹೇಳ್ತಿದ್ದೆಲ್ಲ ಈಗ ಹೇಳು ಕ್ಯಾಮರದ ಮುಂದೆ.